ರಾಮ ಸೀರಿಯಲ್. ಸೀತಾ ಬಯಸಿದ ಸೀರೆಗೆ ಕಿತ್ತಾಟ, ಸಿಹಿ ಮನದಲ್ಲಿದೆ ಒಂದು ಆತಂಕ. ಸೀತಾರಾಮ ಧಾರಾವಾಹಿಯಲ್ಲಿ ಈಗಾಗಲೇ ಸೀತಾ ಹಾಗೂ ರಾಮ್ ಲವ್ ಸ್ಟೋರಿ ಶುರುವಾಗಿದೆ. ಇಬ್ಬರು ಕೂಡ ಸದಾ ಒಟ್ಟಿಗೆ ಇರಲು ಬಯಸುತ್ತಿದ್ದಾರೆ. ಆದರೆ ರಾಮ ಅವಕಾಶ ಸಿಕ್ಕಾಗೆಲ್ಲ ಸೀತಾಳನ್ನು ನೋಡಲು ಬಯರುತ್ತಾನೆ. ಸೀತಾ ಕೂಡ ಈಗ ರಾಮ್ ಜೊತೆಗೆ ಚಾಟ್ ಮಾಡೋದು, ವಾಯ್ಸ್ ಮೆಸೇಜ್ ಮಾಡುತ್ತಿದ್ದಾಳೆ. ಸೀತಾ ಮನೆಗೆ ನೆಂಟರು ಬಂದಿದ್ದು ಈಗ ಸೀತಾಳಿಗೆ ಮನೆಯಲ್ಲಿ ಕೆಲಸ ಜಾಸ್ತಿಯಾಗಿದೆ. ಅಲ್ಲದೆ ಪಾಯಸ, ಬಿಸಿಬೇಳೆಬಾತ್ ಸೇರಿದಂತೆ ಬಗೆ ಬಗೆ ಅಡುಗೆ ಮಾಡಿದ್ದಾಳೆ. ಸೀತಾ ಕಳಿಸಿದ ಊಟ ಸವಿದ ರಾಮ್. ಸೀತಾ ಮಾಡಿರುವ ಅಡುಗೆ ಬಗ್ಗೆ ತಿಳಿದ ರಾಮನೇ ಅದನ್ನೆಲ್ಲ ಸವಿಯುವ ಆಸೆಯಾಗಿದೆ. ಸೀತಾ ಕೂಡ ಪ್ರಿಯಾ ಸಹಾಯ ಪಡೆದು ರಾಮಗೆ ಸೊಪ್ಪಿನ ಪಲ್ಯ, ಪಾಯಸ, ಬಿಸಿಬೇಳೆಬಾತ್ ಸೇರಿದಂತೆ ಮಾಡಿರುವ ಅಡುಗೆಯನ್ನೆಲ್ಲ ಕಳಿಸಿದ್ದಾಳೆ. ಸೀತಾ ಮಾಡಿದ ಅಡುಗೆಯನ್ನು ರಾಮ ಸವಿದಿದ್ದು ಅವಳಿಗೂ ಏನಾದರೂ ಕೊಡಬೇಕು ಎಂದು ಕಾಫಿ ಮಾಡಿಕೊಂಡು ಹೋಗಿದ್ದಾನೆ. ತನ್ನ ಕಾರಿನ ಡಿಕ್ಕಿಯಲ್ಲಿ ಕಾಫಿ ಟೇಬಲ್ ಅರೇಂಜ್ ಮಾಡಿ ನಿಮ್ಮ ಕಾಫಿ ಡೇಟ್ ಎಂದು ಹೇಳಿ ಕಾಫಿ ಕೊಟ್ಟಿದ್ದಾನೆ. ರಾಮ ಕೂಡ ಸರ್ಪ್ರೈಸ್ ಸೀತಾಳಿಗೆ ಇಷ್ಟವಾಗಿದೆ. ಮದುವೆ ಎಂದರೆ ಗಾಬರಿಯಾಗುವ ಸಿಹಿ. ರಾಮ ಅವನನ್ನು ಅಪ್ಪ ಎಂದು ಸಿಹಿ ಒಪ್ಪಿಕೊಳ್ಳುತ್ತಿಲ್ಲ ಎಂಬ ಸತ್ಯ ಪ್ರಿಯಾಳಿಗೂ ಗೊತ್ತಾಗಿದೆ. ಸಮಯ ಕಳೆಯುತ್ತಾ ಸಿಹಿ ಎಲ್ಲವನ್ನು ಅರ್ಥ ಮಾಡಿಕೊಳ್ಳುತ್ತಾಳೆ. ನೀನನ್ನು ಚಿಂತಿಸಬೇಡ ಎಂದು ಸಮಾಧಾನ ಮಾಡುತ್ತಾಳೆ. ಪ್ರಿಯಾ ಬಾಯಲ್ಲಿ ಮದುವೆ ವಿಚಾರ ಕೇಳಿದ ಕೂಡಲೇ ಸಿಹಿ ತುಂಬ ಡಲ್ ಆಗಿ ಬಿಡುತ್ತಾಳೆ. ಇದನ್ನು ಗಮನಿಸಿದ ಸೀತಾಳಿಗೆ ಏನು ಮಾಡಬೇಕು ಎಂಬುದೇ ಅರ್ಥವಾಗುವುದಿಲ್ಲ. ಆದರೆ ಸಿಹಿಗೆ ರಾಮ ಬೆಸ್ಟ್ ಫ್ರೆಂಡ್ ಆಗಿದ್ದು ಆತನನ್ನು ಬಿಟ್ಟುಕೊಡುವಲು ಕೂಡ ಇಷ್ಟವಿಲ್ಲ. ಆದರೆ ಸೀತಾ ಹಾಗೂ ರಾಮನ ಸಿಹಿನ ಹೇಗೆ ಅರ್ಥ ಮಾಡಿಸುತ್ತಾರೆ ಎಂಬುದು ಗೊತ್ತಿಲ್ಲ. ಪ್ರಿಯಾ ಮದುವೆ ಶಾಪಿಂಗ್. ಇನ್ನು ಪ್ರಿಯಾ ಮದುವೆ ಶಾಪಿಂಗ್ಗೆ ಹೊರಟಿದ್ದು ಸಿಹಿನ ಕೂಡ ಕರೆದುಕೊಂಡು ಹೋಗಲು ಮುಂದಾಗುತ್ತಾಳೆ. ಸೀತಾಳನ್ನು ರಾಮ್ ಶಾಪಿಂಗ್ಗೆ ಕರೆಯುತ್ತಾನೆ. ಆದರೆ ಚಾಂದಿನಿ ಇದರ ಉಸ್ತುವಾರಿ ವಹಿಸಿಕೊಳ್ಳುತ್ತಾಳೆ. ಇದು ಅಶೋಕನಿಗೆ ಸ್ವಲ್ಪವೂ ಕೂಡ ಇಷ್ಟವಾಗುವುದಿಲ್ಲ. ಆದರೆ ಭಾರ್ಗವಿ ಚಾಂದಿನಿಗೆ ಎಲ್ಲ ಜವಾಬ್ದಾರಿಯನ್ನು ನೀಡಿರುವುದಕ್ಕೆ ಏನೂ ಮಾತನಾಡಲಾಗದೆ ಸುಮ್ಮನಿದ್ದಾನೆ. ವಿಶ್ವ ಚಿಕ್ಕಪ್ಪನಿಗೆ ಚಾಂದಿನಿ ಹಾಗೂ ತಮ್ಮ ರಾಮ್ ಎಕ್ಸ್ ಲವರ್ ಬಗ್ಗೆ ಹೇಳುತ್ತಾರೆ. ಸಿಹಿಗೆ ಕಾಡುತ್ತಿರುವ ಆತಂಕವೇನು? ಇನ್ನು ಶಾಪಿಂಗ್ ಮಾಡಿಕೊಂಡಿರುವಾಗ ಸಿಹಿಗೂ ಚಾಂದಿನಿ ರಾಮ ಪ್ರೀತಿ ವಿಚಾರ ಗೊತ್ತಾಗುತ್ತದೆ. ಅಷ್ಟೇ ಅಲ್ಲದೆ ಸಿಹಿಗೆ ಚಾಂದಿನಿ ಮೇಲೆ ಒಂದು ರೀತಿ ಹೊಟ್ಟೆ ಕಿಚ್ಚು ಪಟ್ಟುಕೊಳ್ಳುತ್ತಾಳೆ. ಪ್ರೀತಿ ಮದುವೆಗೆಂದು ಸೀತಾ ಅರಮೆಯಲ್ಲಿ ಅರಿಕೊಳ್ಳುತ್ತಾರೆ. ಸೀತಾ ಬಯಸಿದ ಸೀರೆಯನ್ನು ಚಾಂದಿನಿ ತನಗೂ ಬೇಕು ಎಂದು ಹೇಳುತ್ತಾಳೆ. ಆದರೆ ಸಿಹಿ ಇದು ಸೀತಮ್ಮನಿಗೂ ತಗೋಬೇಕು ಅಂತ ಹಠ ಮಾಡ್ತಾಳೆ. ಸಿಹಿಯನ್ನು ಸಮಾಧಾನ ಮಾಡಲು ಅಶೋಕ ಮತ್ತು ಪ್ರಿಯಾ ಇಬ್ಬರು ಅವರಿಗೆ ಫ್ರಾಕ್ ಕೊಡಿಸಲು ಹೋಗುತ್ತಾರೆ. ಆಗ ಸಿಹಿ, ನಿಮಗೆ ಮದುವೆ ಆದ ಮೇಲೆ ಮಗುವಾಗುತ್ತೆ, ಆ ಮಗುನ ನೀವು ಬಿಟ್ಟು ಹೋಗುತ್ತೀರಾ ಎಂದು ಅಶೋಕ್ನನ್ನು ಪ್ರಶ್ನೆ ಮಾಡುತ್ತಾಳೆ. ಈ ಪ್ರಶ್ನೆ ಕೇಳಿದ ಕೂಡಲೇ ಅಶೋಕ ಹಾಗೂ ಪ್ರಿಯಾಳಿಗೆ ಶಾಕ್ ಆಗುತ್ತದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.